ಮಿಡಲ್ ಕ್ಲಾಸ್ ಅವರು ಪೂರ್ತಿಯಾಗಿ ಈ ಶೋ ಆಫ್ ಅನ್ನೋ ಕಲ್ಚರ್ ಅಲ್ಲಿ ಮುಳುಗೋಗಿದ್ದಾರೆ. ಮುಂಚೆ 4 ಜನರ ಫ್ಯಾಮಿಲಿ 2 ವೀಲರ್ ಬೈಕ್ ಗಳಲ್ಲಿ ಹೋಗಿ ಬರ್ತಾ ಇದ್ರು. ಆದ್ರೆ ಇವಾಗ ಎಲ್ರಿಗೂ ಕಾರ್ಗಳೇ ಬೇಕು. ಕಾರ್ ಇಲ್ದೇ ಇದ್ರು ರೆಂಟಲ್ ಆದ್ರೂ ಬೈ ಮಾಡಿ ಕಾರಲ್ಲೇ ಹೋಗಿ ಬರ್ಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 5 ಲಕ್ಷ ಸೇವಿಂಗ್ಸ್ ಇಲ್ದೇ ಇದ್ರು ಮದ್ವೆ ಹೈ ಕ್ಲಾಸ್ ಅಲ್ಲೇ ಆಗ್ಬೇಕು. ಯಾವ್ದಾದ್ರು ಹಬ್ಬ, ಮ್ಯಾರೇಜ್ ಫಂಕ್ಷನ್ ಎಲ್ಲ ಬಂದ್ರೆ ಬಟ್ಟೆ ಲೋಕಲ್ ಎಲ್ಲ ಆಗಲ್ಲ, ಬ್ರಾಂಡೆಡ್ ಬಟ್ಟೆ, ಸ್ಕೆಚರ್ಸ್, ಶೂಗಳೇ ಬೇಕು. ಮಾರ್ಕೆಟ್ ಅಲ್ಲಿ ಸಿಗೋ ಫಸ್ಟ್ ಕಾಪಿ ಆದ್ರೂ ಪರವಾಗಿಲ್ಲ, ಅದ್ರಲ್ಲಿ LP, ಪೂಮಾ, ಕ್ರಾಕ್ಸ್ ಅನ್ನೋ ಬ್ರ್ಯಾಂಡ್ ನೇಮ್ ಇದ್ರೆ ಸಾಕು. ಇದೆಲ್ಲ ಜಸ್ಟ್ ಶೋ ಆಫ್ ಆಗಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹತ್ರ ತೋರಿಸ್ಕೊಳ್ಳೋಕೋಸ್ಕರ ನಾವು ಲೋಕಲ್ ಅಲ್ಲ ಅಂತ. ನಿಮ್ಮ ಗ್ರೂಪ್ ಅಲ್ಲಿ ಯಾವತ್ತಾದ್ರೂ ಐಫೋನ್ ಇದೆ ಅಂತ ಆದ್ರೆ ಎಲ್ರೂ ಅವ್ರಿಗೇನೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ. ಎಲ್ಲಾ ಮ್ಯಾರೇಜ್ ಫಂಕ್ಷನ್, ಕಾಲೇಜ್ ಈವೆಂಟ್ ಗಳಲ್ಲಿ ಅವ್ರ ಸರೌಂಡಿಂಗ್ ಅಲ್ಲೇ ಇರ್ತಾರೆ. ಯಾಕೆಂದ್ರೆ ಐಫೋನ್ ಅಲ್ಲಿ ತೆಗ್ದಿರೋ ಫೋಟೋದಲ್ಲಿ ಇವರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಯಾರತ್ರ ಐಫೋನ್ ಇದೆಯೋ ಅವರು ಕಿಂಗ್, ಯಾರತ್ರ ಐಫೋನ್ ಇಲ್ವೋ ಅವರು ಡಂಬ್ ಅನ್ನೋ ತರ. ಸೊ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಮಿಡಲ್ ಕ್ಲಾಸ್ ಶೋ ಆಫ್ ಕಲ್ಚರ್. ಸೊ ಮೊದಲನೇದಾಗಿ ಈ ಜೆನ್ಜಿ ಅನ್ನೋದು ಕೆಲವು ವರ್ಷಗಳಿಂದ ಟ್ರೆಂಡ್ ಆಗ್ತಾ ಇದೆ. ಈ ಜೆನ್ಜಿ ಏನು ಅಂತ ನೋಡಿದ್ರೆ 1997ರಿಂದ ಹಿಡಿದು 2012 ತನಕ ಯಾರು ಹುಟ್ಟಿರ್ತಾರೋ ಅವರನ್ನೇ ಜೆನ್ಜಿ ಅಂತ ಕರೀತಾರೆ. ಅಂದ್ರೆ 2025ರಲ್ಲಿ ಅವರ ಏಜ್ 13ರಿಂದ 28 ವರ್ಷ ಆಗಿರುತ್ತೆ. ಈ ಜನರೇಷನ್ ಅವರು ತುಂಬಾ ಸ್ಪೆಷಲ್ ಆಗಿರ್ತಾರೆ. ಯಾಕೆಂದ್ರೆ ಇವರು ಈ ಪ್ರಪಂಚದ ಮೊದಲ ಡಿಜಿಟಲ್ ನೇಟಿವ್ ಜನರೇಷನ್ ಆಗಿರ್ತಾರೆ. ಡಿಜಿಟಲ್ ನೇಟಿವ್ ಅಂದ್ರೆ ಡಿಜಿಟಲ್ ಡಿವೈಸ್ ಜೊತೆಗೇನೆ ಬೆಳೆದಿರುವಂತವ್ರು. ಅವರು ಫಾಸ್ಟ್ ಫೇಸ್ ಟೆಕ್ನಾಲಜಿ ಬಗ್ಗೆ ತಿಳಿದು ಡಿಸಿಷನ್ ತೆಗೆಯಲಿಕ್ಕೆ ಕಲ್ತಿರುವಂತವ್ರು. ಒಂದು ರಿಪೋರ್ಟ್ ಪ್ರಕಾರ ಇಂಡಿಯಾದ ಜೆನ್ಜಿ 8 ಗಂಟೆ ಆನ್ಲೈನ್ ಇರ್ತಾರೆ. ಪ್ರತಿದಿನ 3 ಗಂಟೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂತವ್ರು. ಇವರು ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಸೋಷಿಯಲಿ ಎಲ್ಲಾ ಕಡೆಯಿಂದಾನು ತುಂಬಾ ವರ್ಸ್ಟ್ ಜನರೇಷನ್ ಅಂತಿದ್ದಾರೆ. ಇಂಡಿಯಾದಲ್ಲಿ ಶೋ ಆಫ್ ಕಲ್ಚರ್ದು ಒಂದು ಅಲೆನೇ ಸೃಷ್ಟಿಯಾಗಿದೆ. ಬಟ್ಟೆ EMI ಅಲ್ಲಿ ತೆಗೆದಿರ್ತಾರೆ, ಆದ್ರೆ ಇನ್ಸ್ಟಾದಲ್ಲಿ ಕ್ಯಾಪ್ಷನ್ ಔಟ್ಫಿಟ್ ಆಫ್ ದ ಡೇ. ಒಂದು 3 ವರ್ಷಕ್ಕಿಂತ ಮುಂಚೆ ಜನರು ಐಫೋನ್ ತೆಗಿಬೇಕು ಅಂತ ಅಂದ್ರೆ ಕಿಡ್ನಿ ಸೆಲ್ ಮಾಡ್ಬೇಕು ಅನ್ನೋ ಜೋಕ್ ಹೊಡಿತಾ ಇದ್ರು. ಆದ್ರೆ ಇವಾಗ ಯಾರ ಕೈಯಲ್ಲಿ ನೋಡಿದ್ರು ಐಫೋನ್ ಪರ್ಚೇಸ್ ಮಾಡೋದನ್ನ ಅವರ ಲೈಫ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅನ್ಕೊಂಡಿದ್ದಾರೆ. ಜನರು ಫೋನ್, ವೆಕೇಶನ್ಸ್, ಬಟ್ಟೆ ಇಷ್ಟ ಯಾಕೆ ಸ್ನೀಕರ್ಸ್ ಕೂಡ EMI ಅಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ತಲೆಯಿಂದ ಹಿಡಿದು ಕಾಲ್ ತನಕ ಎಲ್ಲಾನು EMI, ಸಂಪೂರ್ಣ ಲೈಫ್ EMI ಅಲ್ಲೇನೆ. ಈಗಿನ ಟೈಮ್ ಅಲ್ಲಿ ಶ್ರೀಮಂತ ವ್ಯಕ್ತಿ ಆಗೋದಿಕ್ಕೆ ಕಷ್ಟ ಇದ್ರೂನು ಶ್ರೀಮಂತ ವ್ಯಕ್ತಿ ತರ ಕಾಣಿಸೋದು ತುಂಬಾ ಈಸಿ. ಅಂಡ್ ಇನ್ ಕೆಲವರು ಇವರು ಅನೇಕ ಬ್ರ್ಯಾಂಡ್ ಲೋಗೋಗಳನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ. ವರ್ಸಾಚೆ, ಗೂಚಿ ಇದನ್ನೆಲ್ಲ ಲೋಕಲ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಆದ್ರೆ ಇವರಿಗೆ ಜಸ್ಟ್ ಪ್ರಪಂಚಕ್ಕೆ ತೋರಿಸ್ಬೇಕು. ನಿಮ್ಗೆ ಇವರು ಬ್ರ್ಯಾಂಡ್ ಗಳನ್ನ ಕ್ವಾಲಿಟಿಗಾಗಿ ತಗೋತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಇವರು ಜಸ್ಟ್ ಬ್ರ್ಯಾಂಡ್ ಹೆಸರಿನ ಹಿಂದೆ ರೇಸ್ ಕುದುರೆ ತರ ಓಡ್ತಾ ಇದ್ದಾರೆ. ಇವರೆಲ್ಲರ ನಡುವೆ ಒಂದು ಪ್ರಶ್ನೆ ಕೇಳ್ಬೇಕು, ಯಾಕೆ ಇವರು ಶೋ ಆಫ್ ಅನ್ನೋ ಟ್ರ್ಯಾಪ್ ಅಲ್ಲಿ ಒಳಗಾಗಿದ್ದಾರೆ? ಸೋಷಿಯಲ್ ವ್ಯಾಲಿಡೇಷನ್ ಮತ್ತು ಅಟೆನ್ಷನ್ ಪಡ್ಕೊಳ್ಳೋದು ಬಿಟ್ಟು ಬೇರೆ ಏನು ರೀಸನ್ ಆಗಿರ್ಬೋದು. ನೀವು ನಿಮ್ಮ ತಂದೆ ಅಥವಾ ತಾಯಿಯಿಂದ ಈ ಡೈಲಾಗ್ ಅನ್ನು ಕೇಳಿರ್ತೀರ, ಏನಂದ್ರೆ ನೀನ್ ಯಾವಾಗ ದುಡಿತೀಯ ಅಲ್ವಾ ಅವಾಗ ನಿಂಗೆ ಅರ್ಥ ಆಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ನಾನು ಕೂಡ ಕೇಳಿದ್ದೆ, ನಂಗೆ ಅವಾಗ ಅರ್ಥ ಆಗಿಲ್ಲ, ಬಟ್ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಈ ಲಕ್ಸುರಿ ಆಫ್ ಹೈ ಸೇವಿಂಗ್ಸ್ ನಮ್ಮ ಪೇರೆಂಟ್ಸ್ ಹತ್ರ ಇರ್ಲಿಲ್ಲ. ಅವ್ರು ಒಂದೊಂದು ರೂಪಾಯಿಗೂ ಬೆಲೆ ಕೊಡ್ತಾ ಇದ್ರು. ನೀವು ನಿಮ್ಮ ಫೋನ್ ತೆಗೆದು 5 ರೂಪಾಯಿ ಕಳ್ಸಿ ಅಥವಾ 500, ಅದು ನಿಮ್ಗೆ ಮ್ಯಾಟರ್ ಆಗಲ್ಲ. ಅದು 20 ರೂಪಾಯಿ ಸಿಗರೇಟ್ ಆಗಿರ್ಲಿ ಅಥವಾ 2000 ರೂಪಾಯಿದು ಟಿ ಶರ್ಟ್, ಜಸ್ಟ್ 2 ಸೆಕೆಂಡ್ ಕೆಲಸ ಅಷ್ಟೇ. ಇವಾಗಿನ ಇಂಡಿಯನ್ ಜನರೇಷನ್ 17th ಸೆಂಚುರಿದು ಯುರೋಪಿಯನ್ ಜನರೇಷನ್ ತರ ಆಗ್ತಾ ಇದೆ. ಇವರ ತಂದೆಯ ಸೇವಿಂಗ್ಸ್ ಅಲ್ಲಿ ಡಿಪೆಂಡೆಂಟ್ ಇರ್ತಾ ಇದ್ರು. ನೋಡಿ, ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ನಿಮ್ ತಂದೆ ನಿಮ್ಗೋಸ್ಕರ ಮಾಡಿರ್ತಾರೆ, ಅದು ನೀವು ಹೇಗ್ ಬೇಕು ಹಾಗೆ ಖರ್ಚು ಮಾಡಿ. ಬಟ್ ನೀವು ನಿಮ್ ಫ್ಯೂಚರ್ ಗಾಗಿ ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಸ್ವಂತ ದುಡ್ಡಿನಲ್ಲಿ ಅಬಿಬಾಸ್ ಹಾಕೋದಿಕ್ಕೂ ನಿಮ್ಮ ತಂದೆ ಕೊಟ್ಟ ದುಡ್ಡಿನಲ್ಲಿ ಅಡಿಡಾಸ್ ಹಾಕೋದಿಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇಂಡಿಯನ್ ಫ್ಯಾಮಿಲಿಯಲ್ಲಿ ಮೊದಲು ಒಂದು ಸೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇತ್ತು. ಒಂದು ಮನೆ, ಒಂದು ಬೈಕ್, ಗೋಲ್ಡ್, ಸಿಲ್ವರ್ ಅಂಡ್ ಒಂದು ಕಾರು. ಆದ್ರೆ ಈಗ ಒಂದು ಗೂಚಿದು ಬ್ಯಾಗ್, ಬುಲೆಟ್, ಐಫೋನ್ ಅಂಡ್ ಬ್ರ್ಯಾಂಡ್ ವಾಚಸ್. ನಿಮ್ಗೆ ಬರೋ 20ರಿಂದ 40 ಸಾವಿರ ಸ್ಯಾಲರಿಯನ್ನ ಒಂದು EMI ಗೆ ಕಟ್ತಾ ಇದ್ದೀರಾ. ಅಂಡ್ ಮಿಕ್ಕಿದ್ದನ್ನ ಈ ಬ್ರ್ಯಾಂಡ್ ಅನ್ನು ಶೋಕಿಯಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ. ಈ ಶೋಕಿ ಅನ್ನೋದು ಸ್ಟಾರ್ಟ್ ಆಗೋದೇ ಕಾಲೇಜ್ ಲೈಫ್ ಗಳಲ್ಲಿ. ಇದಕ್ಕೆ ಮೇನ್ ರೀಸನ್ ಕೆಲವು ಪೇರೆಂಟ್ಸ್ ಕೂಡ ಆಗಿರ್ತಾರೆ. ಕೆಲವು ಮಕ್ಕಳು ಪೇರೆಂಟ್ಸ್ ಹತ್ರ ಚಾಲೆಂಜ್ ಆಗ್ತಾರೆ, ನಾ 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ನಂಗೆ ಐಫೋನ್ ಇಲ್ಲಾದ್ರೆ ಬೈಕ್ ಕೊಡಿಸ್ತೇಬೇಕು ಅಂತ. ಅಂಡ್ ಅವನು ಹೇಳಿದ ತರಾನೇ ಒಳ್ಳೆ ಮಾರ್ಕ್ಸ್ ಬರ್ತಾನೆ. ಅಂಡ್ ಪೇರೆಂಟ್ಸ್ ಕೂಡ ಪ್ರೌಡ್ ಆಗಿ ಅವನಿಗೆ ಬೈಕ್ ಇಲ್ಲಾದ್ರೆ ಫೋನ್ ತೆಗೆದು ಬರ್ತಾರೆ. ಅಂಡ್ ಈ ಶೋಕಿ ಅನ್ನೋ ಕಲ್ಚರ್ ಶುರು ಆಗೋದೇ ಇಲ್ಲಿಂದ. ದೆನ್ ಅಫ್ ಕೋರ್ಸ್ ಅವನು ಸೋಷಿಯಲ್ ಮೀಡಿಯಾ ಅನ್ನೋ ಟ್ರಾಪ್ ಗೆ ಬರ್ತಾನೆ. ಇಲ್ಲಿ ಸಾಕಷ್ಟು ಜನ ಇನ್ಫ್ಲುಯೆನ್ಸರ್ ನ ಫೇಕ್ ಲೈಫ್ ಸ್ಟೈಲ್ ನೋಡ್ತಾನೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಯಾರೆಲ್ಲ ಡೈಲಿ ವ್ಲಾಗ್ಸ್ ಮಾಡ್ತಾರೋ ಅವರಿಗೆ ಜಾಸ್ತಿ ವ್ಯೂಸ್ ಬರುತ್ತೆ.
ಯಾಕಂದ್ರೆ ನಮ್ ಜನರಿಗೆ ಅವರ ಲೈಫ್ ಗಿಂತ ಬೇರೆಯವರ ಲೈಫ್ ನೋಡೋದ್ರಲ್ಲೇನೆ ಮಜಾ ಜಾಸ್ತಿ. ಸೆಲೆಬ್ರಿಟೀಸ್ ಮತ್ತೆ ಇನ್ಫ್ಲುಯೆನ್ಸರ್ಸ್ ಒಂದು ಐಡಿಯಲ್ ಬದುಕಿನ ಕನಸನ್ನು ನಿಮ್ಗೆ ತೋರಿಸ್ತಾ ಇದ್ದಾರೆ. ವಿಡಿಯೋ ಗೇಮ್ಸ್ ಒಂದು ಬೇರೆನೇ ರಿಯಾಲಿಟಿ ತೋರಿಸ್ತಾ ಇದೆ, ಅದರಲ್ಲಿ ನೀವು ಗಂಟೆ ಗಂಟೆ ಮುಳುಗಿರ್ತೀರ. ಸೋಷಿಯಲ್ ಮೀಡಿಯಾದು ಹೈಪರ್ ರಿಯಾಲಿಟಿ ಪ್ರಪಂಚ ನಮ್ಮ ಲೈಫ್ ಅನ್ನೇ ಎಫೆಕ್ಟ್ ಮಾಡ್ತಾ ಇದೆ. ನನ್ನ ಏಜ್ ನ ಹುಡುಗರು ಅವರು ಈಗಾಗಲೇ ಅವರ ಲೈಫ್ ಅನ್ನು ಶುರು ಮಾಡಿರ್ತಾರೋ, ಅವರು ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ನೋಡ್ತಾರೋ ಅವರಿಗೆ ಒರಿಜಿನಲ್ ಅನ್ನೋ ಕಾಪಿ ನೋಡೋಕೆ ಸಿಗ್ತಾ ಇದೆ. ಈ ಎಲ್ಲಾ ಮೀಡಿಯಂ ಗಳಿಂದ ಇವರು ಹೇಳ್ತಾ ಇದ್ದಾರೆ ಲೈಫ್ ಅಂದ್ರೆ ಈ ತರ ಇರಬೇಕು ಅಂತ. ಮತ್ತೆ ಐಡಲ್ದು ಲೈಫ್ ನೋಡ್ಕೊಂಡು ಇವರಲ್ಲಿ ಫೋಮೋದು ಫೀಲಿಂಗ್ ಜಾಸ್ತಿ ಆಗುತ್ತೆ. ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ರಿಗೂ ಸಿಗ್ತಾ ಇದೆ, ಬಟ್ ನನ್ಗೆ ಸಿಗ್ತಾ ಇಲ್ಲ. ಈ ಫೀಲಿಂಗ್ ವ್ಯಕ್ತಿಯನ್ನು ಡಿಪ್ರೆಷನ್ ಗೆ ಕೂಡ ಕೊಂಡೋಗ್ತಾ ಇದೆ. ನಮ್ಮ ಇನ್ಫ್ಲುಯೆನ್ಸರ್ ಸೆಲೆಬ್ರಿಟೀಸ್ ನಮ್ಗೆ ಒರಿಜಿನಲ್ ಅನ್ನೋ ಕಾಪಿಯನ್ನು ತೋರಿಸ್ತಾ ಇದ್ದಾರೆ, ಮತ್ತೆ ಆ ಕಾಪಿ ನಮ್ಮ ಎಕ್ಸ್ಪೆಕ್ಟೇಷನ್ ರೀಸನ್ ಆಗ್ತಾ ಇದೆ. ಯಾವ ತರ ವ್ಯಕ್ತಿಯನ್ನು ಡೇಟ್ ಮಾಡ್ಬೇಕು, ಯಾವ್ದನ್ನ ತಿನ್ಬೇಕು, ಯಾವ ತರ ಬಟ್ಟೆ ಹಾಕ್ಬೇಕು, ಇದೆಲ್ಲವನ್ನು ಅನ್ರಿಯಲಿಸ್ಟಿಕ್ ಐಡಲ್ ಇಂದ ನಮ್ಗೆ ಇನ್ಫ್ಲುಯೆನ್ಸ್ ಆಗೋಕೆ ಹೇಳ್ತಾ ಇದ್ದಾರೆ ಅಂಡ್ ಅದನ್ನ ಚೇಂಜ್ ಮಾಡೋಕೆ ಹೇಳ್ತಾ ಇದ್ದಾರೆ. ನಮ್ಮ ಜನರೇಷನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಬಟ್ ಸೋಷಿಯಲ್ ಕನೆಕ್ಷನ್ ಇಲ್ಲ. ಕೆಲವು ವರ್ಷಗಳಿಂದ ಇಂಡಿಯಾದಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮೊದಲು ಜಾಯಿಂಟ್ ಫ್ಯಾಮಿಲಿಗಳಿತ್ತು, ನೇಬರ್ಸ್ ಅಂಡ್ ರಿಲೇಟಿವ್ಸ್ ಹತ್ರ ಸ್ಟ್ರಾಂಗ್ ಬಾಂಡಿಂಗ್ ಇತ್ತು, ಜನರು ಖಾಲಿ ಟೈಮ್ ಅಲ್ಲಿ ಆಕ್ಟಿವಿಟಿಗಳನ್ನ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಎಲ್ರು ಔಟ್ಡೋರ್ ಗೇಮ್ ಗಿಂತ ಮೊಬೈಲ್ ಗೇಮ್ ಗಳನ್ನೇ ಪ್ರಿಫರ್ ಮಾಡ್ತಾರೆ. ಫೇಸ್ ಟು ಫೇಸ್ ಇಂಟರಾಕ್ಷನ್ ಕ್ವಾಲಿಟಿಯನ್ನೇ ಕಳ್ಕೊಂಡಿದ್ದಾರೆ. ಮೋಸ್ಟ್ ಆಫ್ ನಮ್ಮಂತ ಜೆನ್ಸಿದು ಲೈಫ್ ಅಲ್ಲಿ ಮೊದ್ಲಿಂದಾನೇ ಈಸಿ ಆಗಿದೆ. ಎಲ್ಲಾ ಫೆಸಿಲಿಟಿ ಈ ಜನರೇಷನ್ ಅವ್ರಿಗೆ ಸಿಕ್ಕಿದೆ. ಈ ಜನರೇಷನ್ ಅವರು ಹಾರ್ಡ್ ಟೈಮ್ ಅನ್ನು ತುಂಬಾ ಕಮ್ಮಿಯಾಗಿ ನೋಡಿದ್ದಾರೆ. ಸ್ಮಾರ್ಟ್ ಫೋನ್, ಎಲೆಕ್ಟ್ರಿಸಿಟಿ ಇಲ್ದೇನೆ ಬದುಕೋದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಹಸಿವಿನಿಂದ ಇದ್ದು ಕೆಲಸ ಮಾಡಿನೂ ಕೂಡ ಗೊತ್ತಿಲ್ಲ. ಲೈಫ್ ಅಲ್ಲಿ ಜಾಸ್ತಿ ಚಾಲೆಂಜಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ಸಣ್ಣ ಸಣ್ಣ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗಿ ಕಾಣಿಸುತ್ತೆ. ಸೊ ಇದರಿಂದಾನೇ ಈ ಜನರೇಷನ್ ಅವರು ಮಾರ್ಕ್ಸ್ ಕಮ್ಮಿ ಬಂದಾಗ ಅಥವಾ ಯಾವಾಗಾದ್ರೂ ಇನ್ಸಲ್ಟ್ ಫೀಲ್ ಆದಾಗ ಡಿಪ್ರೆಷನ್ ಗೆ ಹೋಗ್ತಾರೆ. ಮೊದಲಿನ ಜನರೇಷನ್ ಅವರು ಫೇಲ್ ಆಗ್ತಾನೆ ಇರ್ಲಿಲ್ಲ ಅಂತ ಅಲ್ಲ, ಅವರು ಕೂಡ ಫೇಲ್ ಆಗ್ತಾ ಇದ್ರು. ಅವ್ರಿಗೆ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ ಅನ್ನೋದು ಕಾಮನ್ ಆಗಿರ್ಲಿಲ್ಲ, ಆದ್ರೆ ಈಗ ಸೂಸೈಡ್ ಕೂಡ ಕಾಮನ್ ಆಗ್ಬಿಟ್ಟಿದೆ. ಪ್ರಪಂಚದ ಯಂಗ್ ಸ್ಟೂಡೆಂಟ್ ಡೆತ್ ಥರ್ಡ್ ರೀಸನ್ ಸೂಸೈಡ್ ಆಗಿದೆ. ಜೆನ್ಸಿಯಲ್ಲಿ ಮೆಂಟಲ್ ಟಫ್ನೆಸ್ ಅಂಡ್ ರೆಸಿಲಿಯನ್ಸ್ ತುಂಬಾ ಕಮ್ಮಿ ಇದೆ. ಇದರಿಂದ ಟಫ್ ಟೈಮ್ ಫೇಸ್ ಮಾಡುವಾಗ ಅವರು ಸ್ಟ್ರೆಸ್ ಮ್ಯಾನೇಜ್ ಮಾಡೋಕೆ ಆಗದೆ ಎಮೋಷನ್ಸ್ ಅಲ್ಲಿ ಅವರು ತಪ್ಪು ನಿರ್ಧಾರ ತಗೋತಾರೆ. ಕಾಲೇಜ್ಗಳಲ್ಲಿ ಯಾರು ಟಿಪ್ ಟಾಪ್ ಆಗಿ ಬರ್ತಾವ್ರ ಅವ್ರದ್ದು ಬೇರೆನೆ ಗ್ಯಾಂಗ್ ಇರುತ್ತೆ, ಬೇರೆನೆ ಆರಾ ಅನ್ನೋ ತರ. ಬ್ರಾಂಡೆಡ್ ಬೈಕ್, ಬ್ರಾಂಡೆಡ್ ಶೂಸ್, ಬ್ರಾಂಡೆಡ್ ಬಟ್ಟೆ ಎಲ್ಲಾನು ಬ್ರಾಂಡೆಡ್ ಅಂಡ್ ಕೈಯಲ್ಲಿ ಒಂದು ಸಿಗರೆಟ್. ಇದನ್ನು ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಅವನು ನೋಡ್ತಾನೆ, ವಾ ಲೈಫ್ ಅಂದ್ರೆ ಈ ತರ ಇರ್ಬೇಕು ಅಂತ ಅನ್ಕೋತಾನೆ ಅಂಡ್ ಅವನು ಈ ಗ್ಯಾಂಗ್ ಗೆ ಬಂದು ಸೇರ್ಕೋತಾನೆ. ಅವನಿಗೆ ಇದೆಲ್ಲ ಪರ್ಚೇಸ್ ಮಾಡೋಕೆ ಕಷ್ಟ ಇರುತ್ತೆ. ಸೊ ಈಸಿಯಾಗಿ ಅವನಲ್ಲಿ ಆಗೋದು ಏನು ಅಂತಂದ್ರೆ ಸಿಗರೇಟ್. ಒಂದು ಶೋಕಿಗೆ ಅಂತ ಶುರು ಮಾಡಿರೋ ಒಂದು ಹ್ಯಾಬಿಟ್ ಅವನ ಲೈಫ್ ಅಲ್ಲಿ ಅವನು ಬಿಡ್ಬೇಕು ಅಂತ ಅನ್ಕೊಂಡ್ರು ಬಿಡೋಕಾಗದೇ ಇರೋ ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇದು ಮಿಡಲ್ ಕ್ಲಾಸ್ ಜನರ ರಿಯಾಲಿಟಿ. ನೋಡಿ, ಒಬ್ಬರಿಗೆ ಡೀಸೆಂಟ್ ಸ್ಯಾಲರಿ ಇರುತ್ತೆ, 30,000-40,000 ಸ್ಯಾಲರಿ ಬಂದ ತಕ್ಷಣ EMI, ರೆಂಟ್, ಬಿಲ್ಸ್ ಇದೆಲ್ಲ ತಿನ್ಬಿಡುತ್ತೆ. ಆದ್ರೆ ಇವರು ಮನೆ ದೊಡ್ಡದಾಗಿನೇ ಲೋನ್ ತೆಗೆದು ಕಟ್ತಾರೆ. ಬಜೆಟ್ ಇಂದ ಹೊರಗೆ ಇದ್ರು ಲಕ್ಸುರಿ ಕಾರ್ ಗಳನ್ನೇ ಪರ್ಚೇಸ್ ಮಾಡ್ತಾರೆ. ಇದೆಲ್ಲ ಜಸ್ಟ್ ಪ್ರೀಮಿಯಂ ಆಗಿ ಕಾಣಿಸ್ಬೇಕು ಅಂತ ಮಾತ್ರ. ಸ್ಟಾರ್ ಬಕ್ಸ್ ಇವಾಗ ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ. ಇದಕ್ಕಿಂತ ಒಳ್ಳೆ ಕಾಫಿ ಹೊರಗಡೆ ಸಿಗುತ್ತೆ, ಬಟ್ ಅಲ್ಲೆಲ್ಲ ಹೋಗಕ್ಕಾಗಲ್ಲ, ಸ್ಟೇಟಸ್ ಮ್ಯಾಟರ್ ಆಗುತ್ತೆ. ಫುಡ್ ಕೂಡ ಈಗ ಟೇಸ್ಟ್ ಗಾಗಿ ಅಲ್ಲ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಗೋಸ್ಕರ ತಿಂತಾರೆ. ಅಂಡ್ ಇದರಲ್ಲಿ ಇನ್ನೊಂದು ಕ್ಯಾಟಗರಿ ಮ್ಯಾರೇಜ್ ಫಂಕ್ಷನ್. ಮ್ಯಾರೇಜ್ ಫಂಕ್ಷನ್ ಈಗ ಖುಷಿಗಾಗಿ ಅಲ್ಲ, ಇದೊಂದು ಶೋ ಆಗ್ಬಿಟ್ಟಿದೆ. ಅವರ ಲೈಫ್ ಅಲ್ಲಿ ದುಡ್ದ ಎಲ್ಲ ಹಣವನ್ನು ಸುರಿದು ಮದ್ವೆ ಆಗ್ಬಿಡೋದು. ಅದು ಸಾಲಿಲ್ಲ ಅಂತ ಅಂದ್ರೆ ಸಾಲ ಮಾಡಿ ಆದ್ರೂ ಹೈ ಕ್ಲಾಸ್ ಅಲ್ಲೇ ಮದ್ವೆ ಆಗ್ಬೇಕು. ಪ್ರೀ ವೆಡ್ಡಿಂಗ್, ರಿಸೆಪ್ಷನ್, ಹಲ್ದಿ, ಪೋಸ್ಟ್ ವೆಡ್ಡಿಂಗ್ ಅಂತ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಎಲ್ರಿಗೂ ತೋರಿಸ್ಬೇಕು. ಲೋನ್ ಹಣದಿಂದ ಹ್ಯಾಪಿ ವೆಡ್ಡಿಂಗ್ ಅಂತೂ ಆಗ್ಬಿಡುತ್ತೆ. ಇನ್ನು ಮುಂದಿನ 10 ವರ್ಷ ಕೂಡ ಫೈನಾನ್ಷಿಯಲ್ ರಿಕವರಿ ಮಾಡ್ಕೊಂಡಿರೋದು. ಮ್ಯಾರೇಜ್ ಬಿಟ್ಟಾಕಿ ಮಿಡಲ್ ಕ್ಲಾಸ್ ಅವ್ರಿಗೆ ಎಂಗೇಜ್ಮೆಂಟ್ ಕೂಡ ಆಗೋದಕ್ಕೂ ಕಷ್ಟ ಆಗ್ತದೆ. ಯಾಕಂದ್ರೆ ಎಂಗೇಜ್ಮೆಂಟ್ ಅಲ್ಲೂ ಕೂಡ ಐಫೋನ್, ಚಾಕ್ಲೇಟ್ ಬಾಕ್ಸಸ್, ಗೋಲ್ಡ್ ರಿಂಗ್ ಇರ್ಲೇಬೇಕು. ಈ ಶೋ ಆಫ್ ಅನ್ನೋ ಕಲ್ಚರ್ ಅಲ್ಲಿ ಯೂತ್ ಮಾತ್ರ ಅಲ್ಲ, ಕೆಲವು ಪೇರೆಂಟ್ಸ್ ಕೂಡ ಇದ್ದಾರೆ. ಇವಾಗಿನ ಗೋಲ್ಡ್ ರೇಟ್ ನೋಡಿದ್ರೆ ಯಾರು ಕೂಡ ಮದ್ವೆ ಆಗೋದಿಕ್ಕೆ ರೆಡಿನೇ ಇಲ್ಲ. ಲೋನ್ ಮಾಡಿ ಆದ್ರೂ ಗೋಲ್ಡ್ ಹಾಕ್ಲೇಬೇಕು. ಯಾವ ರಿಲೀಜನ್ ಕೂಡ ಗೋಲ್ಡ್ ಹಾಕ್ಲೇಬೇಕು ಅಂತ ನಿರ್ಬಂಧ ಇಲ್ಲ, ಬಟ್ ಇವರಿಗೆ ಹಾಕ್ಲೇಬೇಕು. ಇವರ ಖುಷಿಗೆ ಅಂತ ಅಲ್ಲ, ಇವರ ರಿಲೇಟಿವ್ಸ್ ಹತ್ರ ಹೇಳ್ಕೊಳ್ಳೋದಿಕ್ಕೆ. ಇದೇ ರೀಸನ್ ಇಂದ ಜಾಸ್ತಿ ಜನ ಹುಡುಗರು ಮದ್ವೆ ಪ್ರಾಯ ಆದ್ರೂ ಕೂಡ ಸ್ಟಿಲ್ ಟೈಮ್ ತಗೋತಾ ಇದ್ದಾರೆ, ಬಿಕಾಸ್ ದೇ ವಾಂಟೆಡ್ ಟು ಸೆಟಲ್. ಅಫ್ಕೋರ್ಸ್ ಈ ವೆಲ್ ಎಸ್ಟಾಬ್ಲಿಷ್ಡ್ ಸೊಸೈಟಿಯಲ್ಲಿ ಬದುಕಬೇಕು ಅಂತ ಅಂದ್ರೆ ಸೆಟಲ್ ಆಗಿರ್ಲೇಬೇಕು. ಇಲ್ಲಿ ಸಿಂಪಲ್ ಆಗಿ ಯಾರು ಕೂಡ ಮದ್ವೆ ಆಗೋದಿಕ್ಕೆ ರೆಡಿನೇ ಇಲ್ಲ. ಕೆಲವರು ಬೇರೆ ಕಂಟ್ರೀಸ್ಗೆ ಹೋಗಿ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾರೆ. ಅಂಡ್ ಕೆಲವು ಪೇರೆಂಟ್ಸ್ ಕೂಡ ತನ್ನ ಮಗನ ಎಜುಕೇಶನ್ ಆದ ತಕ್ಷಣ ಬೇರೆ ಕಂಟ್ರೀಸ್ಗೆ ಕಳ್ಸೋದು. ನೋ ಮ್ಯಾಟರ್ ವಾಟ್, ಅವನು ಅಲ್ಲಿ ಹೋಗಿ ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ಬಟ್ ಮಗ ಗಲ್ಫ್ ಅಲ್ಲೇ ಇರ್ಬೇಕು. ಅಂಡ್ ಕೆಲವರು ತನ್ನ ಮಗಳಿಗೆ ಗಂಡು ಕೂಡ ಗಲ್ಫ್ ಅಲ್ಲಿ ಇರೋರ್ನೇ ಪ್ರಿಫರ್ ಮಾಡ್ತಾರೆ. ಅವನು ಅಲ್ಲಿ ಕಸ ಗುಡಿಸ್ತಾ ಇದ್ರು ಪರವಾಗಿಲ್ಲ, ಬಟ್ ಇವರ ಅಳಿಯ ಗಲ್ಫ್ ಅಲ್ಲೇ ಇರ್ಬೇಕು.
ಈ ಶೋ ಆಫ್ ಕಲ್ಚರ್ದು ಕಾನ್ಟ್ರಿಬ್ಯೂಟರ್ ಏನು ಅಂತ ನೋಡಿದ್ರೆ ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ EMI ತೆಗಿಯೋದು ತುಂಬಾ ಈಸಿ ಆಗ್ಬಿಟ್ಟಿದೆ. ಮುಂಚೆ ಅಫೋರ್ಡ್ ಮಾಡಕ್ಕೆ ಆಗಲ್ಲ ಅಂತ ಅಂದ್ರೆ ತೆಗಿಬೇಡ ಅಂತ ಹೇಳ್ತಾ ಇದ್ರು, ಆದ್ರೆ ಇವಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ದುಡ್ಡಿಲ್ವಾ EMI ಅಲ್ಲಿ ತೆಗೀರಿ. ಇವಾಗ EMI ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡುವಷ್ಟೇ ಈಸಿ ಆಗಿ ಹೋಗಿದೆ. ನೀವು ಯಾವುದೇ ಪ್ರಾಡಕ್ಟ್ ನೋಡಿ ಅದರ ಪ್ರೈಸ್ 20,000 ಅಂತ ಇರುತ್ತೆ, ಅದರ ಕೆಳಗೆ 999 ಪರ್ ಮಂತ್ ಅಂತ. 20,000 ಜಾಸ್ತಿ ಅನ್ಸ್ಬೋದು, ಆದ್ರೆ 999 ಅಫೋರ್ಡೇಬಲ್ ಅಲ್ವಾ? ಎಲ್ಲ ಫ್ಯಾಕ್ಟರ್ಸ್ ಬಿಟ್ಟು ನಮ್ಮಲ್ಲಿ ಇನ್ನೊಂದು ಇದೆ, ಏನಂದ್ರೆ ಇಂಡಿಯನ್ ಸೊಸೈಟಿದು ಕಾನ್ಸ್ಟೆಂಟ್ ಜಡ್ಜ್ಮೆಂಟ್ ಅಂಡ್ ಕಾನ್ಸ್ಟೆಂಟ್ ಬೇರೆಯವರಿಂದ ಕಂಪ್ಯಾರಿಸನ್. ಬೈಕ್ ಓಡಿಸ್ತಾ ಇದ್ರೆ ಇಂಡೈರೆಕ್ಟ್ಲಿ ಹೇಳ್ತಾರೆ ಕಾರ್ ತಗೊಳ್ಳಿ, ಕಾರ್ ತಗೊಂಡ್ರೆ SUV ಯಾಕೆ ತಗೊಳ್ಳಿಲ್ಲ, ಸಿಂಪಲ್ ಆಗಿ ಮದುವೆ ಆದ್ರೆ ಗ್ರ್ಯಾಂಡ್ ಆಗಿ ಯಾಕೆ ಆಗಿಲ್ಲ, ಗ್ರ್ಯಾಂಡ್ ಆಗಾದ್ರೆ ಇಷ್ಟು ಖರ್ಚು ಯಾಕೆ ಮಾಡಿದ್ರಿ, ಏನ್ ಮಾಡಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಜೆನ್ಜಿ ಅವರನ್ನ ಬ್ಲೇಮ್ ಮಾಡೋದು ತುಂಬಾ ಈಸಿ, ಬಟ್ ಇವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಇವ್ರು ಯಾರು ಮೂರ್ಖರಲ್ಲ, ಇವ್ರು ನಮ್ಮ ದೇಶದ ಫ್ಯೂಚರ್ ಅಂಡ್ ಇವರು ಸ್ಮಾರ್ಟ್ ಕೂಡ. ಪ್ರಾಬ್ಲಮ್ ಏನು ಅಂದ್ರೆ ನಾವು ಹೈಲಿ ಸ್ಟಿಮ್ಯುಲೇಟೆಡ್ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೇವೆ. ಇಲ್ಲಿ ಎಲ್ಲಾ ವಸ್ತುಗಳು ಈಸಿಯಾಗಿ ಆಕ್ಸೆಸಬಲ್ ಆಗಿ ಸಿಗುತ್ತೆ. ಸೊ ಕೊನೆಯದಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಏನಂದ್ರೆ ನೀವು ಹಣದ ಜೊತೆಯಲ್ಲಿ ಸ್ಮಾರ್ಟ್ ಕೂಡ ಆಗಿ ನಿಮ್ಮ ಸ್ಪೆಂಡಿಂಗ್ ಅನ್ನು ನೋಡ್ಕೊಂಡು ಮಾಡಿ, ನಿಮ್ಗೆ ಅಗತ್ಯವಿರೋ ವಸ್ತುಗಳನ್ನ ಮಾತ್ರ ಬೈ ಮಾಡಿ. ಸೊ ಇದ್ರ ಬಗ್ಗೆ ಏನ್ ಅನ್ಕೋತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಎಂತೆಂತವರೆಗೂ ಸಪೋರ್ಟ್ ಮಾಡ್ತೀರಾ, ನಮಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ.